ದೇವದಾಸಿ ಮಹಿಳೆಯರಿಗೆ 9 ಲಕ್ಷ ರೂಪಾಯಿ ಅನುದಾನದ ಮನೆಗಳಿಗೆ ಆಗ್ರಹ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿಗೆ ಸಿದ್ಧ, ಕೊಂಡಾಪುರ ದುರ್ಗಮ್ಮ ಆಗ್ರಹ. ದೇವದಾಸಿ ಮಹಿಳೆಯರ ಮನೆಗಳಿಗಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲು ಪೂರ್ವಭಾವಿ ಸಭೆ. ಎಸ್ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ದೇವದಾಸಿ ಮಹಿಳೆಯರ ಮನೆಗಳಿಗಾಗಿ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಲು ಪೂರ್ವಭಾವಿ ಸಭೆ ನಡೆಸಲಾಯಿತು. ನಮಸ್ತೆ ಮೇಡಮ್, ಇಲ್ಲಿ ಎಲ್ಲ ದೇವದಾಸಿ ಮಹಿಳೆಯರು ಸೇರಿದೆ. ಈ ಸಭೆಯ ಉದ್ದೇಶ ಏನು ಮೇಡಮ್? ಇಲ್ಲಿ ಸೇರ್ತಕ್ಕಂಥ ಸಭೆಯ ಉದ್ದೇಶ ಏನು? ಇವತ್ತು ನಾವು ಸಂಡೂರಿನಲ್ಲಿ ಸೇರಿರೋದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆ ವಿಮೋಚನಾ ಸಂಘದಿಂದ ತಾಲೂಕು ಸಮಿತಿ ಮೀಟಿಂಗ್ ಕರೆದಿರೋದು. ಮನೆಗಳಿಗೆ 400 ಅರ್ಜಿ ಹಾಕಿದ್ದೀವಿ. 400 ಅರ್ಜಿ ಒಳಗಡೆ 170 ಜನರಿಗೆ ಈಗ ಸಾಂಕ್ಷನ್ ಆಗಿದ್ದಾವೆ. 170 ಜನರಿಗೆ ಸಾಂಕ್ಷನ್ ಆಗಿದಾವಲ್ಲ, ಅದು ನಾವು ಏನು ಅಂದ್ಕೊಂಡಿದ್ದೀವಿ, KMRP ಹಣದಲ್ಲಿ ನಮಗೆ ಇದನ್ನು ಬಿಡುಗಡೆ ಮಾಡಿದ್ದಾರೆ ಅನ್ನೋಂಥ ಒಂದು ನಿರೀಕ್ಷೆ ಇತ್ತು ನಮಗೆ. ಎಲ್ಲ ಹೆಣ್ಮಕ್ಳಿಗೆ ಕರೆದು ಮೀಟಿಂಗ್ ಮಾಡ್ತಾ ಇದ್ವಿ. ಹೋದ ಬಾರಿ ಮೀಟಿಂಗ್ ಮಾಡಿದಾಗ ನಾವು ಹೇಳಿದ್ವಿ ಅವರಿಗೆ, ನೋಡ್ರಮ್ಮ 9 ಲಕ್ಷ ನಮಗೆ ಹಣ ಬಿಡುಗಡೆ ಮಾಡ್ಬೋದು, ಮನೆ ಕಟ್ಕೊಳ್ಬೋದು, ನಾವು ಒಂದು ಒಳ್ಳೆ ಮನೆ ಕಟ್ಕೊಳ್ಬೋದು ಅಂತ ನಾನು ಹೆಣ್ಮಕ್ಳಿಗೆ ಹೇಳಿದ್ದೀನಿ ಕೂಡ. ಆ ಖುಷಿಲಿಂದ ಹೋದ್ರು ಮಹಿಳೆಯರು. ಮೊನ್ನೆ ಹೋಗಿ ಜಿಲ್ಲಾ ಪಂಚಾಯತಿಯಲ್ಲಿ ನಮಗೆ ಹಣ ಎಷ್ಟು ಅಂತ ಕೇಳಿದರೆ 180 ಕೊಡ್ತಾ ಇದ್ದಾರೆ ಇದಕ್ಕೆ ಅಂತ ಹೇಳಿದರು. ಈಗ ನಾವೇನು ಮಾಡೋದು, ಈಗ ತೀರ್ಮಾನ ಅಂತ ಇವ್ರನ್ನ ಕರೆದು ಕೇಳಿದ್ರೆ DC ಆಫೀಸ್ ಮುಂದೆ ಧರಣಿ ಕುಂದ್ರನ್ ಅಂತ ಹೇಳಿ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಇದನ್ನ ಡೇಟ್ ಫಿಕ್ಸ್ ಮಾಡಿಲ್ಲ. ಅಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೀವು ಧರಣಿ ಮಾಡೋಕ್ಕೋಸ್ಕರ ಈ ಪೂರ್ವಭಾವಿ ಸಭೆ ಕರೆದಿದ್ದೀರಾ ಅಂತ ಹೇಳ್ತೀವಿ? ಹೌದೌದು ಸರ್. ಈಗ ಇವ್ರನ್ನ ಕರೆದ್ರ ಉದ್ದೇಶ ಅದೇ, ಈಗ ಧರಣಿ ಮಾಡೋಣಮ್ಮ. ನಮಗೀಗ ಅವರು ಒಪ್ಪತ್ತುಗಳವರೆಗೆ DC ಸಾಹೇಬರು ನಮಗೆ 12 ಲಕ್ಷ ನಾವು ಹಣ ಕೇಳ್ತಾ ಇದೀವಿ ಮನೆ ಕಟ್ಕೊಳಕ್ಕೆ. ಅದನ್ನು ಕೊಡೋವರೆಗೂ ನಾವು ಎದ್ದೋಗ್ಬಾರ್ದಂತ ಇವತ್ತು ಅವ್ರಿಗೆ ಕರೆದು ತೀರ್ಮಾನ ಮಾಡ್ತಾ ಇದೀವಿ. ನಾವು ಡೇಟನ್ನು ಫಿಕ್ಸ್ ಮಾಡಿಲ್ರಿ. ಅಂದರೆ ಈ ಹಿಂದೆ ಹೇಳಿದ್ರ ಜಿಲ್ಲಾಧಿಕಾರಿಗಳು ನಿಮ್ಗೆ 12 ಲಕ್ಷ ಮನೆ ಸಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರ? ನಾವು DC ಮುಂದೆನೇ ಇದನ್ನ ಇಟ್ಟಿದ್ದೀವಿ ಸರ್. ಅವರು DC ಸಾಹೇಬರು ನೋಡೋಣ ಅಂತ ಹೇಳಿದಾರೆ, ಮಾಡ್ತು ಅಂತ ಹೇಳಿಲ್ಲ ನಮಗೆ. ನೋಡಣ್ರಿ ಅಂತ ಹೇಳಿದ್ರು. ನಾವು ಒಂದ್ಸತಿ ಮೀಟಿಂಗ್ ಅವ್ರ ಜೊತೆಗೆಲ್ಲ ಚರ್ಚೆ ಮಾಡಿದ್ದೀವಿ. 2-3 ಬಾರಿ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಹೇಳಿದಾರೆ, ಭರವಸೆ ಕೊಟ್ಟಿದ್ದಾರೆ ಮಾಡಿಕೊಡೋಣ ಅಂತ. ಇನ್ನು ಯಾವುದೂ ಬಿಡುಗಡೆ ಮಾಡಿಲ್ಲ ನಮಗೆ. ಈ ಉದ್ದೇಶಕ್ಕೋಸ್ಕರ ನಾವು ಧರಣಿ ಮಾಡೋಣಮ್ಮ. ನಮ್ಮ ಮೀಟಿಂಗ್ನಲ್ಲೇ ನಾವು ಹೋರಾಟದ ಮೂಲಕ ನಮಗೆಲ್ಲ ಸಿಗ್ತೈತಿ, ಹೋರಾಟದ ಮೂಲಕ ನಾವು ಹೋಗೋಣ ಅಂತ ಹೇಳ್ತಾ ಇದ್ದೀವಿ.